ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡ್ತಾನೆ ಗೊತ್ತಾಗ್ತಿರ್ಬೋದಲ್ವಾ, ಒಂದು ಡಿಫ್ರೆಂಟ್ ಆಗಿರುವಂತಹ ಚಟ್ನಿ ತೊಗೊಂಬಂದಿದ್ದೀನಿ. ಟೇಸ್ಟ್ ಅಂತೂ ಅಲ್ಟಿಯಾಗಿರುತ್ತೆ. ಬಾಯಿ ಕೆಟ್ಟಾಗ ಅಥವಾ ಜ್ವರ ಬಂದಾಗ, ಶೀತ ಆದಾಗ ರುಚಿನೇ ಸಿಗ್ತಿಲ್ಲ ಅನ್ನೋರು ಈ ಚಟ್ನಿನ ಟ್ರೈ ಮಾಡಿ. ಖಂಡಿತ ನಿಮಗೆ ಇಷ್ಟ ಆಗೇ ಆಗುತ್ತೆ. ತುಂಬಾ ರುಚಿಯಾಗಿರುತ್ತೆ. ಇದ್ರ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ಇನ್ನೂ ಸಖತ್ತಾಗಿರುತ್ತೆ. ಹೇಗೆ ಮಾಡೋದಂತ ನೋಡೋಣವಾ? ಇದಕ್ಕೆ ಇಲ್ಲಿ ಈಗ 7 ಟೊಮ್ಯಾಟೊನ ತೊಗೊಂಡಿದ್ದೀನಿ ಮತ್ತು ಖಾರಕ್ಕೆ ಅನುಗುಣವಾಗಿ ಒಂದು 8ರಿಂದ 10 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಓಕೆನಾ? ನೋಡಿರಿ, ಒಂದು ಬಾಣಲಿಗೆ ನಾನು ಸ್ವಲ್ಪ ಫ್ರೈ ಮಾಡೋಕ್ಕೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕಿ 8ರಿಂದ 10 ಏನು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೆ ಅಲ್ವಾ, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಹಾಗೆ ಟೊಮ್ಯಾಟೊನ ಈ ಥರ 2 ಪೀಸಸ್ ಮಾಡಿ ಕಟ್ ಮಾಡಿ ಇಟ್ಕೊತಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಲೋ ಫ್ಲೇಮಲ್ಲೇ ಇಟ್ಟು ನೀವು ಮೆಣಸಿನ್ಕಾಯಿ ಫ್ರೈ ಮಾಡಿಕೊಂಡ್ರೆ ಅದು ಕುಟ್ಟುವಾಗ ಈಸಿಯಾಗಿ ಸ್ಮ್ಯಾಶ್ ಆಗುತ್ತೆ. ಓಕೆನಾ? ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿದರೆ ಬೇಗ ಗೋಲ್ಡನ್ ಬ್ರೌನ್ ಕಲರ್ಗೆ ಟ್ರಾನ್ಸ್ಪರೆಂಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಅಂದರೆ ಚಿಕ್ಕೆ ನೋಡಿ, ಇವಾಗ ಇಷ್ಟು ಬೇಗ ಅದು ಸುಡ್ತಾ ಇದೆ ಅಲ್ವಾ. ನೋಡಿ, ಫೈನಲಿ ಈ ಥರ ಸುಟ್ಟಿದ ಮೇಲೆ ಇದನ್ನು ತೆಗ್ದು ಒಂದು ಬಾಕ್ಸಿಗೆ ಹಾಕಿ ಇಟ್ಕೊತಿದ್ದೀನಿ. ನೋಡಿ, ಈಗ ಅದೇ ಎಣ್ಣೆಗೆ ಟೊಮ್ಯಾಟೊ ಕಟ್ ಮಾಡಿ ಏನು ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಒಂದೊಂದನ್ನು ಹಾಕಿ ಇನ್ನೂ ಸ್ವಲ್ಪ ಎಣ್ಣೆ ಸಹ ಹಾಕಬೇಕು. ಯಾಕಂದರೆ ಇವಾಗ ಅದು ಫ್ರೈ ಆಗೋಕ್ಕೆ ಎಣ್ಣೆ ಇರುತ್ತಲ್ಲ, ಹಾಗಾಗಿ ಟೊಮ್ಯಾಟೊ ಒಳಗಡೆ ಸ್ವಲ್ಪ ಉಪ್ಪನ್ನು ಉರಿಸ್ಕೊತಿದ್ದೀನಿ. ಆಗ ತುಂಬಾ ಬೇಗ ಮೆತ್ತಗೆ ಬೇಯುತ್ತೆ ಅನ್ನೋ ಒಂದೇ ಕಾರಣಕ್ಕಷ್ಟೇ. ಅದಾದಮೇಲೆ ಮತ್ತೆ ಎಣ್ಣೆ ಹಾಕಿ ಎಣ್ಣೆಗೆ ಇದನ್ನು ಚೆನ್ನಾಗಿ ಬಾಡಿಸ್ಬೇಕು. ನಾವು ಫ್ರೈ ಮಾಡ್ಕೋಬೇಕು. 2 ಸೈಡ್ ಸಹ ಇದನ್ನು ಟರ್ನ್ ಮಾಡಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಅದಕ್ಕೆ ಇಟ್ಕೊಂಡಿದ್ದೀನಿ ಟೊಮ್ಯಾಟೊ. ನೋಡಿ, ಈ ಥರ ಒಂದೊಂದೇ ಟರ್ನ್ ಮಾಡಿ ಅದು ಫುಲ್ ಫ್ರೈ ಮಾಡ್ಕೋಬೇಕು. ಇದಂತೂ ಸಖತ್ತಾಗಿರುತ್ತೆ. ಇದನ್ನು ಮುದ್ದೆ, ಚಪಾತಿ, ರೊಟ್ಟಿ, ಅನ್ನದ ಜೊತೆ ಸಹ ನಂಬರ್ 1 ಚಟ್ನಿ ಅಂತ ಹೇಳ್ಬೋದು. ಬಾಯಿ ರುಚಿನೂ ಅಷ್ಟೇ. ಯಪ್ಪ, ನೀವೇ ಸಹ ಮಾಡಿರಲ್ಲ. ಇದನ್ನು ಆಲ್ಮೋಸ್ಟ್ ತುಂಬ ಜನ ಗೊತ್ತಿರಬಹುದು, ಬಟ್ ಕೆಲವರು ಇದನ್ನು ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಆಗಿದೆ. ಈ ಥರ ಮಾಡ್ಕೊಳ್ಬೇಕು. ಇನ್ನೊಂದು ಸ್ವಲ್ಪ ಒಂದು ಸೈಡ್ ಸಹ ಫ್ರೈ ಮಾಡ್ಕೋಬೇಕು. ಒಂದು ಥರ ಆಗಿದೆ. ಇನ್ನೊಂದು ಸೈಡ್ ಫ್ರೈ ಆಗಿ ಮುಗೀತು. ಅದರಲ್ಲಿರುವಂತಹ ಹಾಳೆಲ್ಲ ನೋಡಿ ಚೆನ್ನಾಗಿ ಬಂದಿದೆ. ಇನ್ನೊಂದು ಸೈಡ್ ಸಹ ಚೆನ್ನಾಗಿ ಫ್ರೈ ಆಗಿ ತುಂಬಾ ಕಡಿಮೆ ಟೈಮಲ್ಲಿ ಆರಾಮಾಗಿ ಮಾಡ್ತಿದ್ದಾರೆ. 2 ಬೆಳ್ಳುಳ್ಳಿ ತಗೊಳ್ಳಿ, ಹಾಗೆ ಈರುಳ್ಳಿ ತಗೊಳ್ಳಿ. ಇದನ್ನು ಕುಟ್ಟಿ ಇಟ್ಕೊಳ್ಳಿ ಅಷ್ಟೇ. ನೋಡಿ, ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದೇ ಎಣ್ಣೆಯಲ್ಲಿ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ನನಗೆ ಹಸಿದೇ ಈರುಳ್ಳಿ ಇಷ್ಟ ಅನ್ನೋರು ಹಸಿ ಈರುಳ್ಳಿನ ಡೈರೆಕ್ಟ್ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಬಟ್ ಹಸಿ ಈರುಳ್ಳಿ ಹಾಕಿದ್ರೆ ರೊಟ್ಟಿ ಜೊತೆನೇ ತುಂಬ ಚೆನ್ನಾಗಿರುತ್ತೆ, ತಿನ್ನುವಾಗ ಕ್ರಂಚಿಯಾಗಿ ಸಿಗುತ್ತೆ. ಅದರ್ವೈಸ್ ನಾವು ಫ್ರೈ ಮಾಡಲಿಲ್ಲ ಅಂದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಮುದ್ದೆ ಮತ್ತು ರೈಸ್ ಜೊತೆ ಅಷ್ಟು ಚೆನ್ನಾಗಿ ಅನಿಸಲ್ಲ, ಅಂಟು ಥರ ಅನಿಸುತ್ತೆ. ಹಾಗೆ ನಾವು ಸ್ವಲ್ಪ ಫ್ರೈ ಮಾಡ್ಕೊಂತೀವಿ, ಅದು ಸ್ಮೂತಾಗಿ ಆಗುತ್ತಲ್ವ. ಸೊ ಚಟ್ನಿಯಲ್ಲೇ ಸ್ಮ್ಯಾಶ್ ಆಗಿಬಿಡುತ್ತೆ ಅಷ್ಟೇ. ನೋಡಿ, ಇವಾಗ ಇಷ್ಟು ಫ್ರೈ ಆದರೆ ಸಾಕು. ಜಸ್ಟ್ ಒಂದು 15 to 20 ಸೆಕೆಂಡ್ ಸಾಕು. ಆರಾಮ್ಸೆ ಅದೇ ಎಣ್ಣೆ ಬಿಸಿ ಇರುತ್ತಲ್ವ, ಹಾಗಾಗಿ ಬೇಗ ಫ್ರೈ ಆಗುತ್ತೆ. ನೋಡಿ, ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದು ತಣ್ಣಗಾಗಕ್ಕೆ ಬಿಡ್ತೀನಿ. 2 ಗಡ್ಡೆ ಬೆಳ್ಳುಳ್ಳಿ ಏನು ತೋರಿಸಿದ್ದೆ ಅಲ್ವಾ, ಅದನ್ನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಒಂದು ಪುಟಾಣಿ ಸಹಾಯದಿಂದ ಕುಟ್ಕೋಬೇಕಷ್ಟೆ. ಬೆಳ್ಳುಳ್ಳಿ ಕುಟ್ಕೊಳ್ಳಿ. ನಾನು ಏನು ಫ್ರೈ ಮಾಡಿದ್ನಲ್ವ ಅದೇ ಪ್ಯಾನ್ ತಣ್ಣಗಾದ್ಮೇಲೆ ಅದರಲ್ಲಿ ಕೊಡ್ತಾಯಿದ್ದೀನಿ. ನೀವಿಲ್ಲ ಕುಟಾಣಿಯಲ್ಲಿ ಸಹ ಕುಟ್ಕೋಬೋದು, ಬಟ್ ಕುಟ್ಟುವಾಗ ಹುಷಾರಿ. ಯಾಕಂದರೆ ಕಣ್ಣಿಗೆ ಸಿಡಿತು ಅಂದರೆ ತುಂಬಾ ಉರಿಯಾಗುತ್ತೆ. ನಾನು ಈ ಥರ ಕುಟ್ಟುವಾಗ ಫಸ್ಟು ಏನೇ ಇದ್ದರೂ ಈ ಥರ ಕುಟ್ಕೊಂಡ್ಬಿಟ್ಟು ಆಮೇಲೆ ಮೆಣಸಿನ್ಕಾಯಿನ ಕುಟ್ತೀನಿ. ಟೊಮ್ಯಾಟೊ ಸ್ಮ್ಯಾಶ್ ಮಾಡುವಾಗಂತೂ ನಾನು ತುಂಬ ಕೇರ್ಫುಲ್ಲಾಗಿರ್ತೀನಿ. ಇಲ್ಲಾಂದರೆ ಕಣ್ಣಿಗೆಲ್ಲ ಬಿದ್ದುಬಿಡುತ್ತೆ. 1-2 ಸರಿ ಬೀಳಿಸ್ಕೊಂಡಿದ್ದೀನಿ, ಹಾಗಾಗಿ ಅಷ್ಟೇ. ನೋಡಿ, ಈ ಥರ ಕಾಲಲ್ಲಿ ಇದನ್ನು ಹೋಲ್ಡ್ ಮಾಡಿಕೊಂಡೆ ಇವಾಗ ಕುಟ್ತಾಯಿದ್ದೀನಿ. ಒಂದು ಕೈಯಲ್ಲಿ ಫೋನು, ಇನ್ನೊಂದು ಕೈಯಲ್ಲಿ ಕುಟ್ಟೋದು, ಅದಕ್ಕೆ ಅಷ್ಟೇ. ನೋಡಿ, ಈ ಥರ ಜಸ್ಟ್ ನಾವು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ಥರ ಫ್ರೈ ಮಾಡಿದ್ರೆ ಚಿಲ್ಲೀಸ್ನ ಜಸ್ಟ್ ಟಚ್ ಮಾಡಿದ್ರೆ ಸಾಕು, ಆರಾಮ್ಸೆ ಅದು ಹಿಂಗೆ ನೋಡಿ ಸ್ಮ್ಯಾಶ್ ಆಗ್ತಾಯಿದೆ.
ಹಾಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕ್ಕೋಬೇಕು. ಟರ್ನ್ ಮಾಡಲ್ಲ ಸೆಕೆಂಡ್ ಇದು. ಇವಾಗ ಹಸಿಮೆಣಸಿನ್ಕಾಯಿ ಕೊಡ್ತಾ ಇದ್ದೀವಲ್ಲ, ಆವಾಗಲೂ ಸಹ ಕೊತ್ತಂಬರಿ ದಂಟಿದ್ರೆ ದಂಟು ಹಾಕಿ ಕುಟ್ಕೊಳ್ಳಿ, ತುಂಬಾ ರುಚಿ ಕೊಡುತ್ತೆ. ಈಗ ನಾನು ಮೆಲ್ಲಕ್ಕೆ ಒಂದೊಂದೇ ಟೊಮ್ಯಾಟೊನೂ ಸಹ ಅದರಲ್ಲೇ ಕುಟ್ಕೊತಾ ಇದ್ದೀನಿ. ಇಷ್ಟೇ, ಇದು ತುಂಬ ಟೈಮ್ ಸಹ ಹಿಡಿಯಲ್ಲ, ಅಂದರೆ ಆರಾಮ್ಸೆ ಆಗಿಬಿಡುತ್ತೆ. ಟೇಸ್ಟ್ ಸಹ ನಂಬರ್ 1 ಅಂತ ಹೇಳ್ಬೋದು. ಇದು ಗೊಜ್ಜು ಟೈಪ್ ಸಹ ಮಾಡ್ಬೋದು. ಸ್ವಲ್ಪ ಬಿಸಿನೀರು ಹಾಕಿ ಕಲಿಸ್ಬಿಟ್ರೆ ಅದು ಗೊಜ್ಜು ಥರ ಆಗಿಬಿಡುತ್ತೆ. ಅಂದರೆ ಹಸಿಕಾಯಿ ಗೊಜ್ಜು, ಹಸಿ ಖಾರ ಅಂತ ಹಳ್ಳಿ ಸೈಡೆಲ್ಲ ಮಾಡ್ತಾರಲ್ವ, ಆ ಟೇಸ್ಟೇ ಇದು ಕೊಡುತ್ತೆ. ಓಕೆನಾ? ನೋಡಿ, ಇವಾಗ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಸ್ವಲ್ಪ ಕುಟ್ಟಾದರೂ ಕುಟ್ಕೊಳ್ಳಿ, ಇಲ್ಲ ಮಿಕ್ಸ್ ಆದರೂ ಮಾಡ್ಕೊಳ್ಳಿ. ಅಷ್ಟೇ, ರುಚಿಯಾಗಿರುವಂತಹ ಟೊಮ್ಯಾಟೊ ಮತ್ತು ಹಸಿಮೆಣಸಿನ್ಕಾಯಿ ಚಟ್ನಿ ರೆಡಿ ಆಯಿತು. ನೋಡಿ ಎಷ್ಟು ಕಲರ್ಫುಲ್ ಆಗಿದೆಯಲ್ಲ ನೋಡೋಕ್ಕೆ, ಹಾಗೆ ತಿನ್ನೋಕ್ಕೂ ಸಹ ತುಂಬಾ ರುಚಿಯಾಗಿರುತ್ತೆ. ಇದನ್ನು ನಾವು ಮಿಕ್ಸಿಯಲ್ಲಿ ರುಬ್ಬೋಕ್ಕಿಂತ ಈ ಥರ ಕುಟ್ಟಿದ್ರೇ ಅದ್ರ ಟೇಸ್ಟು ತುಂಬಾ ಸಖತ್ತಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಿದ್ದೀನಿ. ಒಮ್ಮೆ ಟ್ರೈ ಮಾಡಿ ಖಂಡಿತ. ಓಕೆನಾ? ಇದೇ ಥರ ಸಪೋರ್ಟ್ ಮಾಡ್ತೀರಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನನಗಂತೂ ಜ್ವರ ಬಂದಾಗ ಮಸ್ಟ್ ಆ್ಯಂಡ್ ಶುಡ್ ನಾನಿದೆ ಟ್ರೈ ಮಾಡ್ಕೊಂಡು ತಿಂತೀನಿ. ಅದರಲ್ಲಂತೂ ನನಗೆ ಬಾಯಿ ಕೆಟ್ಟಿದೆ, ಏನೂ ಟೇಸ್ಟೇ ಸಿಗ್ತಿಲ್ಲ ಅನ್ನೋರು ಖಂಡಿತ ಇದೊಂದು ಸಲ ಟ್ರೈ ಮಾಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.